ಆಯುಷ್ ಟಿವಿ ಪ್ರೇಕ್ಷಕ ಮಹಾಶಯರಿಗೆಲ್ಲರಿಗೂ ನನ್ನ ವಂದನೆಗಳು. ಹಾಗೆ ಮನೆ ಮದ್ದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಷಯ ಏನಪ್ಪ ಅಂತಂದರೆ, ನೋಡಿ, ನಮ್ಮ ಸುತ್ತಮುತ್ತ ಇರತಕ್ಕಂಥ ಗಿಡಮೂಲಿಕೆಗಳು ಬಹಳಷ್ಟು ಸಿಗ್ತವೆ. ಈ ಗಿಡಮೂಲಿಕೆಗಳನ್ನು ಯಾವ ಸಮಸ್ಯೆಗಳಿಗೆ ಯಾವ ರೀತಿ ಬಳಸ್ಕೋಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಕಾರಣ ಏನು ಅಂತಂದರೆ, ನಾನು ಹೇಳಿರ್ತಕ್ಕಂಥದ್ದನ್ನು ನೀವು ಸುತ್ತಮುತ್ತ ಇರತಕ್ಕಂಥ ಗಿಡಮೂಲಿಕೆಗಳಲ್ಲಿ ತಗೋಬೋದು, ಅಥವಾ ಕೆಲವು ಅಂಗಡಿ ಐಟಮ್ಗಳಾದರೆ ಅಂಗಡೀಲಿ ಸಿಗ್ತವೆ ಅಂತಲೂ ಹೇಳ್ತೀನಿ. ಆ ಥರ ಮಾಡ್ಕೊಂಡಾಗ ನಿಮಗೆ ಆ ಒಂದು ಸಮಸ್ಯೆ ಕ್ಲಿಯರ್ ಆಗ್ತಾ ಬರ್ತದೆ. ನಿಮಗೆ ಅದು ಸುತ್ತಮುತ್ತ ಇರ್ತವೆ ಗಿಡಮೂಲಿಕೆಗಳು. ಸುತ್ತಮುತ್ತ ಇರ್ತಕ್ಕಂಥ ಗಿಡಮೂಲಿಕೆಗಳನ್ನ ಶೇಖರಣೆ ಮಾಡಿಕೊಂಡು ಕಂಪಲ್ಸರಿ ಆ ಸಮಸ್ಯೆನ ಬಗೆಹರಿಸ್ಕೊತಾ ಬರ್ಬೋದು. ನೋಡಿ, ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಗಿಡಮೂಲಿಕೆಗಳಲ್ಲಿ ಬಲ, ಅತಿಬಲ, ಮಹಾಬಲ, ನಾಗಬಲ, ರಾಜಬಲ ಅಂತೇಳಿ ಬಹಳಷ್ಟು ಬಲ ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇರ್ತವೆ. ಆ ಗಿಡಮೂಲಿಕೆಗಳು ಯಾವುದು ಅಂತ ನಾನು ಹೇಳ್ತೀನಿ ನಿಮಗೆ. ಬಲ ಅಂತಂದರೆ ಅದನ್ನು ಭೂಮಿ ಮೇಲೆ ಬಹಳಷ್ಟು ಒಂದು ಮೊಳ 2 ಮೊಳದ ಉದ್ದ ಗಂಟ ಬೆಳೀತಾ ಇರ್ತದೆ. ಅದನ್ನು ನಾವು ಏನು ಮಾಡ್ತೀರಿ ಅಂತಂದರೆ, ಬೈಲಾಗ ಎಮ್ಮೆಗಳನ್ನ ದನಗಳನ್ನ ಕಟ್ಟಾಕ್ತಾ ಇರ್ತಾರೆ. ಗೊತ್ತೊಡೆದ್ಬಿಟ್ಟು ಕಟ್ಟೋದು ಬೇರೆ, ಆದರೆ ಅದು ಒಂದೇ ಗಿಡಕ್ಕೆ ಮಾತ್ರನೇ ಕಟ್ಬಿಟ್ಟು ಹೊಂಟೋಗ್ತಾರೆ. ಅದು ಸುತ್ತಮುತ್ತ ಇರ್ತಕ್ಕಂಥ ಹುಲ್ಲೆಲ್ಲ ಮೇಯ್ತಾ ಇರ್ತದೆ, ಅದು ಎಳೆದ್ರೂ ಬರೋದಿಲ್ಲ. ಅದಕ್ಕೆ ಬಲ ಅಂತ ಕರೀತಾರೆ. ಅದಕ್ಕೆ ಇನ್ನೊಂದು ಹೆಸರಿದೆ ನಾಡು ಭಾಷೆಗಳಲ್ಲಿ, ಭೀಮನ ಕಡ್ಡಿ ಅಂತ ಕರೀತಾರೆ. ಭೀಮನ ಕಡ್ಡಿ ಅಂತಂದರೆ ತುಂಬ ಅದ್ಭುತವಾದ, ಅಂದರೆ ಭೀಮನಿಗೆ ಎಷ್ಟು ಬಲಿಷ್ಠವಿರ್ತದೋ ಅಷ್ಟು ಬಲಿಷ್ಠವಾದ ಗಿಡ ಅಂತ ಅದನ್ನು ಕರೀತಾರೆ. ಆ ಒಂದು ಭೀಮನ ಕಡ್ಡಿ ಇರ್ತಕ್ಕಂಥ ಗಿಡನ ನೀವೇನು ಮಾಡ್ತೀರಂದರೆ, ಈಗ ಮಳೆಗಾಲ ಚೆನ್ನಾಗಿ ಇದಾಗ್ತಾ ಇದೆ, ಸ್ವಲ್ಪ ಒಂದು ತಿಂಗಳು ಬಿಟ್ಟು ಕೂಡಲೇ ಏನಾಗುತ್ತೆ ಅಂದರೆ ಬಲಿಷ್ಠವಾಗಿರ್ತಕ್ಕಂಥ ಗಿಡ ಆಗ್ತದೆ ಅದು. ಆವಾಗ ಏನು ಮಾಡ್ತೀರಂದರೆ, ಬೇರು ಸಮೇತ ಕಿತ್ಕೊಂಡು ಅದನ್ನು ತೊಳೆದ್ಬಿಡಿ. ಬೇರನ್ನ ಕ್ಲೀನಾಗಿ ಗಿಡ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಸಣ್ಣ ಸಣ್ಣ ಪೀಸ್ಗಳು ಮಾಡಿ ತೆಗೆದು ನೆರಳಲ್ಲಿ ಒಣಗಿಸ್ಕೊಂಡು ಅದನ್ನು ಚೂರ್ಣ ಮಾಡ್ಕೋಬೇಕು. ಚೂರ್ಣ ಯಾವ ರೀತಿ ಅಂತಂದರೆ, ಒಣಗಿದ ನಂತರ ಅಂದರೆ ಬಿಸಿಲಿಗೆ ಹಾಕಬಾರ್ದು. ಬಿಸಿಲಿಗೆ ಹಾಕಿದ್ರೆ ಏನಾಗುತ್ತೋ ಅದರಲ್ಲಿರ್ತಕ್ಕಂಥ ಪೌಷ್ಟಿಕಾಂಶಗಳು ಒಂದು ದಿನ ಹಾಕಿದ್ರೆ, ಯಾಕಂದರೆ ಹಸಿ ತೇವಾಂಶ ಜಾಸ್ತಿ ಇದ್ದಾಗ ನೀವು ಒಂದು ದಿನ ಮಾತ್ರನೇ ಆ ಬಿಸಿಲಿಗೆ ಹಾಕ್ಬೋದು. ಮತ್ತು ಮಾರನೇ ದಿನ ಎತ್ತಿಬಿಡ್ಬೇಕು. ಅದನ್ನು ಬಿಸಿಲಲ್ಲಿ ಒಣಗಬಾರ್ದು. ಒಣಗಿದ್ರೆ ತೊಂದರೆ ಅಂದ್ಕೊಳ್ಳಿ, ಅದರಲ್ಲಿರ್ತಕ್ಕಂಥ ಪೌಷ್ಟಿಕಾಂಶಗಳು ಆವಿಯಾಗಿ ಹೋಗ್ತಾ ಇರ್ತವೆ. ಆದ್ದರಿಂದ ಒಂದು ದಿನ ಅದನ್ನು ಬಿಸಿಲಿಗೆ ಹಾಕ್ಬಿಟ್ಟು ತದನಂತರ ನೆರಳಲ್ಲೇ ಒಣಗಿಸ್ಕೊತಾ ಬರಬೇಕು. ಯಾವಾಗ ನೀವು ಚೂರ್ಣ ಮಾಡ್ತೀರೋ ಆ ಸಮಯದಲ್ಲಿ ಮಾತ್ರನೇ ಅದನ್ನು ತೆಗೆದು ಇದಕ್ಕೆ ಹಾಕಿ, ಅದಕ್ಕೆ ಮಿಕ್ಸಿಗೋ ಸ್ವಲ್ಪ ಹೊತ್ತು ಬಿಸಿಲಿಗೆ ಹಾಕ್ಬಿಟ್ಟು ತೆಗೆದು ಮಿಕ್ಸಿಗೆ ಹಾಕ್ಬೋದು. ಅಥವಾ ನಿಮ್ಮ ಅಕ್ಕಪಕ್ಕ ಯಾವುದಾದ್ರು ರಾಗಿ ಫ್ಲೋರ್ ಮಿಲ್ಗಳಿರ್ತವೆ, ಅದನ್ನು ತೊಗೊಂಡೋಗಿ ಕೊಟ್ಟರೆ ಅವ್ರು ಹಾಕ್ಕೊಡ್ತೀನಿ ಅಂದರೆ ಹಾಕಿಸ್ಕೊಂಡು 4-5 kg ಮಾಡಿ ಎತ್ತಿ ಪಕ್ಕದಲ್ಲಿ ಇಟ್ಕೊಳ್ಳಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇದನ್ನು ಬಳಸ್ಕೋಬೇಕು. ಏನು ಸಮಸ್ಯೆಗೆ ಬಳಸ್ಕೋಬೇಕು ಅಂತಂದರೆ, ಯಾರಲ್ಲಿ ಧಾತು ನಷ್ಟ ಆಗಿ ವೀರ್ಯಕಣಗಳು ಸಮೃದ್ಧಿಯಾಗಿ ಇಲ್ಲದೆ ಬಹಳಷ್ಟು ನೋವುಗಳು ತಿಂತಾ ಇರ್ತಾರೆ, ನರಗಳ ದೌರ್ಬಲ್ಯ ಆಗ್ಬೋದು, ಅವ್ರಿಗೆ ಏನು ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಇರೋದಿಲ್ಲ. ತದನಂತರ ಈ ಶುಗರ್ ಬಂದಿರ್ತದೆ, ಕೆಲವರಿಗೆ ತುಂಬ ಜನಕ್ಕೆ ಶುಗರ್ ಬಂದಿರ್ತದೆ. 30-40 ವರ್ಷ ದಾಟ್ತು ಅಂದರೆ ಶುಗರ್ ಸ್ಟಾರ್ಟ್ ಆಗಿಬಿಟ್ಟಿರ್ತದೆ. ಅಂಥವರು ಕೂಡ ಈ ಒಂದು ರೆಮಿಡಿಯನ್ನು ನೀವು ಬಳಸ್ಕೋಬೋದು. ಯಾಕಂದರೆ ಶುಗರ್ ಹೆಚ್ಚಿಗಾಯಿತು ಅಂದ್ಕೊಳ್ಳಿ, ನರಗಳು ವೀಕ್ನೆಸ್ ಆಗ್ತಾ ಬರ್ತಾ ಇರ್ತದೆ. ಆ ನರಗಳ ವೀಕ್ನೆಸ್ ಆದಾಗ ನಿಮಗೇನಾಗುತ್ತೆ ಅಂತಂದರೆ, ಮಾಡ್ತಕ್ಕಂಥ ಕೆಲಸಗಳ ಮೇಲೂ ಇಂಟ್ರೆಸ್ಟ್ ಇರೋದಿಲ್ಲ. ಇವಾಗೆಲ್ಲ ಒಂದು ರೆಮಿಡೀಸ್ ಬಂದ್ಬಿಟ್ಟಿದೆ. ಏನಪ್ಪ ಅಂತಂದರೆ, 180, 170, 180 ಇದ್ದರೂ ಶುಗರ್ ನಾರ್ಮಲ್ಲು ಅಂತ ಬರ್ತದೆ. ಆ ಡಾಕ್ಟ್ರುಗಳು 170-180 ಶುಗರ್ ನಾರ್ಮಲ್ಲು ಅಂತಂದರೆ, ನಮ್ಮ ಜನಗಳೇನು ಅನ್ಕೊಂಡ್ಬಿಡ್ತಾರೆ ಅಂದರೆ 200 ಇದ್ದರೂ ನಾರ್ಮಲ್ ಅಂತೆ ಬಿಡು ಅಂತಾರೆ. ಆದರೆ 120ರಿಂದ 130 ದಾಟಿದ್ರೆ ನರಗಳನ್ನೋದು ವೀಕ್ನೆಸ್ ಆಗ್ತಾ ಬರ್ತಾ ಇರ್ತವೆ, ನಿಮ್ಮ ಸ್ಟ್ಯಾಮಿನಾ ಕಳ್ಕೊತಾ ಇರ್ತೀರ. ಆದ್ದರಿಂದ 120ರಿಂದ 130 ಒಳಗಡೆ ನಿಮ್ಮ ಒಂದು ಶುಗರ್ನ ಕಂಟ್ರೋಲಲ್ಲಿ ಇಟ್ಕೊಂಡು ತಿಂತಕ್ಕಂಥ ಆಹಾರ ಪದಾರ್ಥಗಳು ಬದಲಾವಣೆ ಮಾಡಿಕೊಂಡು ನೀವು ತಗೊತಾ ಬಂದರೆ, ಈ ಒಂದು ಚೂರ್ಣನ ಯಾವ ರೀತಿ ಮಾಡಬೇಕಂದ್ರೆ, ಪ್ರತಿನಿತ್ಯ ಒಂದು ಅರ್ಧ ಚಮಚೆಯಷ್ಟು ಹಾಲಿನಾಗಿ ಮಿಕ್ಸ್ ಮಾಡಿಕೊಂಡು ಪ್ರತಿನಿತ್ಯ ಸೇವನೆ ಮಾಡ್ತಾ ಬರಬೇಕು. ಮಾಡಿದಾಗ ಏನಾಗುತ್ತಂದರೆ, ದೇಹಕ್ಕೆ ಭೀಮನಷ್ಟೇ ಬಲಿಷ್ಠವಾಗಿರ್ತಕ್ಕಂಥ ಪೌಷ್ಟಿಕಾಂಶ ಇದು. ಯಾಕಂದರೆ ಇದು ಭೀಮನ ಕಡ್ಡಿ ಅಂತಲೇ ಹೆಸರಿದೆ ಇದಕ್ಕೆ. ಇದನ್ನು ನಾವೇನು ಮಾಡಬೇಕು, ಪುಡಿ ಮಾಡಿಕೊಂಡು ತೆಗೆದು ಹಾಲಿಗೆ ಕುದಿಸ್ಕೋಬೋದು. ಕೆಲವ್ರು ಏನು ಮಾಡ್ತಾರೆ, ಇನ್ನು ಪುಡಿ ಮಾಡೋಕ್ಕಾಗಿಲ್ಲ ಅಂದ್ಕೊಳ್ಳಿ, ಈ ಕಡ್ಡಿಗಳು ಹಂಗಂಗೆ ಜಜ್ಜಿ ಎತ್ತಿ ಒಣಗಿಸ್ಕೊಂಡು ಇಟ್ಕೊಂಬಿಡಿ. ಅಷ್ಟು ಕಡ್ಡಿ ಹಾಕ್ಕೊಳ್ಳಿ, ಹಾಲಿನ ಜೊತೆಗೆ ಬೆರಕೆ ಮಾಡಿಕೊಂಡು ಒಳ್ಳೆ ಕಷಾಯ ಥರ ಮಾಡ್ಕೊಳ್ಳಿ. ಯಾವ ರೀತಿ ಅಂದರೆ, ಒಂದು 2 ಗ್ಲಾಸ್ 3 ಗ್ಲಾಸ್ ನೀರು ಹಾಕ್ಬಿಟ್ಟು ಫಸ್ಟು ಚೆನ್ನಾಗಿ ಕಾಯಿಸ್ಬಿಟ್ಟು 1 ಗ್ಲಾಸ್ ಅಥವಾ ಅರ್ಧ ಗ್ಲಾಸ್ ಉಳಿಯೋವರೆಗೂ ಕಾಯಿಸ್ಬಿಟ್ಟು ಅದನ್ನು ಸೋದಿಸ್ಕೊಂಡು ಆ ಕಡ್ಡಿಗಳನ್ನೆಲ್ಲ ಪಕ್ಕಕ್ಕೆ ಹಾಕಿ, ಆ ನೀರಿಗೆ ಹಾಲನ್ನು 1 ಗ್ಲಾಸ್ ಹಾಲು ಹಾಕ್ಬಿಟ್ಟು ಈ ನೀರು ಇಮುರೋವರೆಗೂ, ಈ ಕಷಾಯದ ನೀರು ಇಮುರೋವರೆಗೂ ಕಾಯಿಸ್ಕೊಂಡು ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ಸೇವನೆ ಮಾಡ್ತಾ ಬನ್ನಿ. ಅದಕ್ಕೆ ಸಕ್ಕರೆ ಬೆರೆಸೋಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ.
ಬೆಲ್ಲ ಬೆರೆಸ್ಕೊಂಡ್ರೆ ತುಂಬ ಉತ್ತಮ. ಈ ಶುಗರ್ ಪೇಷಂಟ್ ಇರ್ತಕ್ಕಂಥವ್ರು ಯಾರಾದರೂ ಇದ್ದರೆ ತಾಟಿ ಬೆಲ್ಲ ಲೈಟಾಗಿ ಬೆಳೆಸ್ಕೋಬೋದು, ಅಥವಾ ಬೆಲ್ಲ ಬೇಡ ಅವ್ರಿಗೆ, ಅಥವಾ ಜೇನುತುಪ್ಪ ಬಳಸ್ಕೋಬೋದು. ಒರಿಜಿನಲಾಗಿ ಸಿಕ್ಕಿದ್ರೆ ಜೇನುತುಪ್ಪ ಬೆರೆಸ್ಕೊಂಡು ಪ್ರತಿನಿತ್ಯ ಸೇವನೆ ಮಾಡ್ತಾ ಬಂದರೆ ಈ ನಿಮ್ಮಲ್ಲಿರ್ತಕ್ಕಂಥ ಶೀಘ್ರ ಸ್ಖಲನ ಆಗ್ಬೋದು, ಧಾತು ನಷ್ಟ ಆಗ್ಬೋದು, ಅಥವಾ ದೈಹಿಕ ತಾಕತ್ತಿಲ್ಲದೆ ಒದ್ದಾಡ್ತಿರ್ತಾರೆ ಶುಗರ್ ಜಾಸ್ತಿ ಆಗಿ, ಅಂಥವ್ರು ಕೂಡ ಇದನ್ನು ಬಳಸ್ಕೊತಾ ಬಂದರೆ ಕಂಪಲ್ಸರಿ ನಿಮಗಿರ್ತಕ್ಕಂಥ ಸಮಸ್ಯೆ ಬಗೆಹರಿತದೆ ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.